ಹರೇ ಕೃಷ್ಣ. ರಾಧೆ ಫುಡ್ಸ್ ಅಲ್ಲಿ ಹುಣಸೆ ತೊಕ್ಕು ಯಾವ ತರ ರೆಡಿ ಆಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಇದರ ಹಾವಳಿ ಸ್ಟಾರ್ಟ್ ಆಗುತ್ತೆ. ಹುಣಸೆಕಾಯಿಗೆ ಮಣ್ಣು ಧೂಳು ಬಾಳ ಮೆತ್ಕೊಂಡಿರುತ್ತೆ. ಇದನ್ನ 3 to 4 ಟೈಮ್ಸ್ ಚೆನ್ನಾಗಿ ತೊಳೆದು ತೇವಾಂಶ ಎಲ್ಲ ಹೋದ್ಮೇಲೆ ನಾರೆಲ್ಲ ಕ್ಲೀನ್ ಮಾಡ್ಕೊಂಡು ಮೀಡಿಯಂ ಸೈಜ್ಗೆ ಕಟ್ ಮಾಡಿ ಇದಕ್ಕೆ ಬೇಕಾಗಿರೋ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 60 to 70% ಇದನ್ನ ಗ್ರೈಂಡ್ ಮಾಡಿ ನಮ್ಮ ಅಜ್ಜಿ ಕಾಲದಲ್ಲಿ ಹುಣಸೆ ತೊಕ್ಕನ್ನ ವರ್ಷಕ್ಕಾಗಷ್ಟು ಯಾವ ತರ ಸ್ಟೋರ್ ಮಾಡ್ತಿದ್ರೋ ಅದೇ ತರ ನಾವು ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿರೋ ಹುಣಸೆ ತೊಕ್ಕನ್ನ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತೆ ರುಬ್ತೀವಿ. ಮೆಂತೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ರುಬ್ಬಿದ್ರೆ ಸ್ಪೈಸಿ ಆಗಿರೋ ಹುಣಸೆ ತೊಕ್ಕು ರೆಡಿ. ನಮ್ಮಲ್ಲಿ 2 ವೆರೈಟಿ ಹುಣಸೆ ತೊಕ್ಕು ಸಿಗುತ್ತೆ. ಒಗ್ಗರಣೆ ಆಗದೆ ಕೇವಲ ಮೆಂತೆ ಹಾಕಿ ರುಬ್ಬಿರ್ತೀವಿ. ಇದನ್ನ ನೀವು 1 ವರ್ಷದವರೆಗೂ ಸ್ಟೋರ್ ಮಾಡಬಹುದು. ನಿಮಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ಇದೇ ತರ ಒಗ್ಗರಣೆ ಕೊಟ್ಕೋಬಹುದು. ಸ್ಪೈಸಿ ಒಗ್ಗರಣೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು, ಚೆನ್ನಾಗಿರುತ್ತೆ. ಈ ಬೇಸಿಗೆಗಾಲಕ್ಕೆ ಮುದ್ದೆ, ಕರ್ಡ್ ರೈಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನೊಂದು ವಿಚಾರ ಹೇಳೋದು ಮರ್ತುಬಿಟ್ಟೆ, ಮತ್ತೆ ಕಮೆಂಟ್ ಅಲ್ಲಿ ಕೇಳ್ತೀರಾ. ಒಗ್ಗರಣೆ ಹಾಕಿರೋದು 5 months ವರೆಗೂ ಯೂಸ್ ಮಾಡಬಹುದು. ಇನ್ಯಾಕ್ ತಡ, ಡಿಸ್ಪ್ಲೇ ಆಗ್ತಿರುವ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿ. ಹೊಸಪೇಟೆಯಲ್ಲಿರೋರು ಡೈರೆಕ್ಟ್ ಆಗಿ ಯೂನಿಟ್ಗೆ ವಿಸಿಟ್ ಮಾಡಿ ಟೇಸ್ಟ್ ನೋಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ ನ ಬೈ ಮಾಡಿ. ರುಚಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ರಾಧೆ ರಾಧೆ.